ಶಾಂತಿ. ಇಂದು ಗುರು ಪೂರ್ಣಿಮೆ. ಇದು ಕೇವಲ ಒಂದು ಹಬ್ಬವಲ್ಲ, ಇದು ಹೊರಗಿನಿಂದ ಒಳಗಿನ ಪ್ರಯಾಣ. ಜರ್ನಿ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್. ಇಂದು ನಾವು ಕೇವಲ ಒಬ್ಬ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುವುದಿಲ್ಲ, ನಮ್ಮೊಳಗಿನ ಮೌನದಲ್ಲಿ ಸುಪ್ರೀಂ ಗುರುವಿನ ಉಪಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸುತ್ತೇವೆ. ಆರಾಮವಾಗಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರಲಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ ಒಂದು ಆಳವಾದ ಉಸಿರನ್ನು ಒಳಗೆ ಎಳೆಯಿರಿ. ನಿಧಾನವಾಗಿ ಹೊರಗೆ ಬಿಡಿ. ಬ್ರೀದ್ ಇನ್ ಪೀಸ್. ಬ್ರೀದ್ ಔಟ್ ಆಲ್ ಡಿಸ್ಟ್ರಾಕ್ಷನ್ಸ್. ಮತ್ತೊಮ್ಮೆ ಪ್ರತಿಯೊಂದು ಉಸಿರಿನೊಂದಿಗೆ ಅನುಭವಿಸಿರಿ. ನಿಮ್ಮ ದೇಹ ವಿಶ್ರಾಂತಿ ಪಡೆಯುತ್ತಿದೆ. ನಿಮ್ಮ ಮನಸ್ಸು ಈಗ ಶಾಂತವಾಗುತ್ತಿದೆ. ಈಗ ನಿಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ಒಳಗಿನ ಲೋಕದ ಕಡೆಗೆ ತಿರುಗಿಸಿ. ಈ ಕ್ಷಣದಲ್ಲಿ ನೀವು ನಿಮ್ಮ ಹೆಸರೂ ಅಲ್ಲ, ನಿಮಗೆ ಸಿಕ್ಕಿರುವ ಪಾತ್ರವೂ ನೀವಲ್ಲ, ನಿಮ್ಮ ಹುದ್ದೆ, ಪದವಿ, ಪೊಸಿಷನ್ ನೀವಲ್ಲ, ನಿಮ್ಮ ಸಂಬಂಧಗಳೂ ಅಲ್ಲ, ನಿಮ್ಮ ಯಶಸ್ಸು ಅಥವಾ ವೈಫಲ್ಯವೂ ಅಲ್ಲ. ಆದರೆ ನೀವು ಒಂದು ಶಾಂತ, ಪವಿತ್ರ, ಪ್ರಕಾಶಮಯ ಆತ್ಮವಾಗಿದ್ದೀರಿ. ಐ ಆಮ್ ಅ ಪೀಸ್ಫುಲ್ ಸೋಲ್. ಸರ್ವೋಚ್ಚ ಗುರು ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಅನಂತ ಜ್ಞಾನ, ಅನಂತ ಪ್ರೀತಿ, ಅನಂತ ಶಾಂತಿಯ ಮೂಲ. The Supreme Guru is the eternal source of wisdom, truth, love, peace and divine consciousness. ಪರಮ ಸತ್ಯ, ಎಲ್ಲ ಜ್ಞಾನಕ್ಕೂ ಮೂಲವಾದ ಪರಮ ಚೈತನ್ಯ. ಮಾನವ ಗುರುಗಳು ದಾರಿಯನ್ನು ತೋರಿಸುತ್ತಾರೆ, ಆದರೆ ಸುಪ್ರೀಂ ಗುರು ನಮ್ಮೊಳಗಿನ ಬೆಳಕನ್ನು ಜಾಗೃತಗೊಳಿಸುತ್ತಾರೆ. ಅವರು ಹೊಸ ಜ್ಞಾನವನ್ನು ಕೊಡುವುದಿಲ್ಲ, ನಮ್ಮೊಳಗೆ ಈಗಾಗಲೇ ಇರುವ ಸತ್ಯವನ್ನು ಅನುಭವಿಸುವಂತೆ ಮಾಡುತ್ತಾರೆ. The Supreme Guru helps us remember our original nature. ಸರ್ವೋಚ್ಚ ಗುರುವನ್ನು ಹೇಗೆ ಅನುಭವಿಸುವುದು? ಯಾಕೆಂದರೆ ಅವರನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ.
ಬುದ್ಧಿಯಿಂದ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವರನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅನುಭವವು ಆಗುವುದು ಮನಸ್ಸು ಮೌನವಾದಾಗ ಮಾತ್ರ. ಅಹಂಕಾರ ಶಾಂತವಾದಾಗ, ಆತ್ಮ ಜಾಗೃತವಾದಾಗ ಸದ್ಗುರುವಿನ ಸತ್ಯ ದರ್ಶನ ಮಾಡಲು ಸಾಧ್ಯ. ಆದ್ದರಿಂದ ಧ್ಯಾನ ಎಂದರೆ ಏನನ್ನಾದರೂ ಕಲ್ಪಿಸುವುದಲ್ಲ. ಧ್ಯಾನ ಎಂದರೆ ಮನಸ್ಸಿನ ಗದ್ದಲವನ್ನು ದಾಟಿ ಮೌನವನ್ನು ಸ್ಪರ್ಶಿಸುವುದು. ಅರ್ಥಾತ್ ಸೈಲೆನ್ಸ್ನ ಪರಮ ಸ್ಥಿತಿಯಲ್ಲಿ ಸ್ಥಿತವಾಗಿ ಬಿಡುವುದು. ಅಂದರೆ ಯಾವುದೇ ವಿಚಾರಗಳಿಲ್ಲ, ಯಾವುದೇ ಐಡೆಂಟಿಟಿಗಳಿಲ್ಲ, ಯಾವ ಕರ್ಮವೂ ಇಲ್ಲ, ಕೇವಲ ಸೈಲೆನ್ಸ್. ಈಗ ನಿಮ್ಮ ಹೃದಯದಲ್ಲಿ ಒಂದು ಚಿಕ್ಕ ದಿವ್ಯ ಜ್ಯೋತಿ ಹೊಳೆಯುತ್ತಿದೆ ಎಂದು ಅನುಭವಿಸಿ. ಆ ಬೆಳಕು ನಿಮ್ಮ ಆತ್ಮ. ಈಗ ಮೇಲಿನಿಂದ ಅನಂತ ದಿವ್ಯ ಪ್ರಕಾಶ, ಸುಪ್ರೀಂ ಲೈಟ್ ನಿಧಾನವಾಗಿ ನಿಮ್ಮ ಕಡೆಗೆ ಹರಿದು ಬರುತ್ತಿದೆ. ಅದು ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತಿದೆ. ನಿಮ್ಮ ಪ್ರತಿಯೊಂದು ಆಲೋಚನೆಯನ್ನು ಶಾಂತಗೊಳಿಸುತ್ತಿದೆ. ಮನಸ್ಸಿನ ಗೊಂದಲ ಕರಗುತ್ತಿದೆ. ಅಂತರಂಗದಲ್ಲಿ ಸ್ಪಷ್ಟತೆ ಮೂಡುತ್ತಿದೆ. ಆ ಬೆಳಕು ಈಗ ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತಿದೆ. ಅಲ್ಲಿ ಇರುವ ಭಯ ಪ್ರೀತಿಯಾಗಿ ಪರಿವರ್ತನೆಯಾಗುತ್ತಿದೆ. ಮನದಲ್ಲಿ ತುಂಬಿದ ಕೋಪ ಕರುಣೆಯಾಗಿ ಬದಲಾಗುತ್ತಿದೆ. ದುಃಖವು ಜ್ಞಾನವಾಗಿ ಅರಳುತ್ತಿದೆ. ಅಹಂಕಾರವು ವಿನಯವಾಗಿ ಕರಗುತ್ತಿದೆ. ಈಗ ಮೌನವಾಗಿ ಅನುಭವಿಸಿ. Supreme Guru is not speaking in words. He is speaking through silence. ಈ ಮೌನದಲ್ಲಿಯೇ ನಿಮಗೆ ಉತ್ತರಗಳು ಸಿಗುತ್ತಿವೆ. ನಿಮ್ಮೊಳಗೆ ಧೈರ್ಯ ಹುಟ್ಟುತ್ತಿದೆ. ನಿಮ್ಮೊಳಗೆ ನಂಬಿಕೆ ಮೂಡುತ್ತಿದೆ. ಯಾವುದೇ ಶಬ್ದವಿಲ್ಲ, ಆದರೂ ದಾರಿ ಸ್ಪಷ್ಟವಾಗುತ್ತಿದೆ. ಇದೇ ಡಿವೈನ್ ಗೈಡೆನ್ಸ್, ದಿವ್ಯ ಮಾರ್ಗದರ್ಶನ. ಈಗ ನಾನು ನನ್ನನ್ನು ಸುಪ್ರೀಂ ಗುರುವಿನ ಸಾನ್ನಿಧ್ಯದಲ್ಲಿ ಆತ್ಮ ಸಮರ್ಪಣೆ ಮಾಡಿಕೊಳ್ಳುತ್ತಿರುವೆ. ಈಗ ನಿಮ್ಮ ಎಲ್ಲ ಚಿಂತೆಗಳನ್ನು, ಭಯಗಳನ್ನು, ಅಹಂಕಾರವನ್ನು, ನಿರೀಕ್ಷೆಗಳನ್ನು ಆ ದಿವ್ಯ ಬೆಳಕಿನ ಪಾದಗಳಲ್ಲಿ ಇಟ್ಟುಬಿಡಿ. ಏನನ್ನೂ ಹಿಡಿದುಕೊಳ್ಳಬೇಡಿ. ಏನನ್ನು ಒತ್ತಾಯಿಸಬೇಡಿ. ಕೇವಲ ಹೇಳಿ,
I trust the supreme wisdom. ನಾನು ಪರಮ ಜ್ಞಾನವನ್ನು ನಂಬಿದ್ದೇನೆ. ಈಗ ಮನಸ್ಸಿನಲ್ಲಿ ಮೌನವಾಗಿ ಪುನರಾವರ್ತಿಸಿ ಹಾಗೂ ಅನುಭವಿಸಿರಿ. ಐ ಆಮ್ ಅ ಪೀಸ್ಫುಲ್ ಸೋಲ್. ನಾನು ಶಾಂತಿಯ ಸ್ವರೂಪವಾಗಿರುವೆ. ಐ ಆಮ್ ಕನೆಕ್ಟೆಡ್ ವಿತ್ ದ ಸುಪ್ರೀಂ ಗುರು. ನಾನು ಸರ್ವೋಚ್ಚ ಗುರುವಿನೊಂದಿಗೆ ಸಂಪರ್ಕದಲ್ಲಿದ್ದೇನೆ. ಡಿವೈನ್ ಲೈಟ್ ಈಸ್ ಗೈಡಿಂಗ್ ಮೀ. ದಿವ್ಯ ಬೆಳಕು, ಪರಮಶಕ್ತಿ ನನ್ನ ಜೀವನವನ್ನು ಮಾರ್ಗದರ್ಶನ ಮಾಡುತ್ತಿದೆ. ನೋ ಐ ಚೂಸ್ ಲವ್, ಐ ಚೂಸ್ ಟ್ರುತ್, ಐ ಚೂಸ್ ಅವೇರ್ನೆಸ್. ಈಗ ಅನುಭವಿಸಿ. ಈ ದಿವ್ಯ ಬೆಳಕು ನಿಮ್ಮ ಕುಟುಂಬದ, ಪರಿವಾರದ ಕಡೆಗೆ ಹರಿಯುತ್ತಿದೆ. ನಿಮ್ಮ ಸ್ನೇಹಿತರ ಕಡೆಗೆ, ನಿಮ್ಮ ಸಮಾಜದ ಕಡೆಗೆ ಹರಿಯುತ್ತಿದೆ. ಇಡೀ ವಿಶ್ವದ ಕಡೆಗೆ ತಾವು ಮೌನವಾಗಿ ಆಶೀರ್ವದಿಸಿ. ಪ್ರತಿಯೊಬ್ಬ ಹೃದಯಕ್ಕೆ ಪರಮಾತ್ಮನ ಶಾಂತಿ ತಲುಪಲಿ. ಪ್ರತಿಯೊಬ್ಬರ ಬುದ್ಧಿ ವಿಕಸಿತವಾಗಲಿ. ಪ್ರತಿಯೊಬ್ಬ ಮಾನವನ ಅರಿವು ಜಾಗೃತವಾಗಲಿ. ಹೃದಯದಿಂದ ಮೌನವಾಗಿ ಶುಭ ಕೋರಿ. ಮತ್ತೊಮ್ಮೆ ಬುದ್ಧಿಯಲ್ಲಿ ನೆನಪಿಡಿ, ಗುರು ಪೂರ್ಣಿಮಾ ಎಂದರೆ ಕೇವಲ ಗುರುವನ್ನು ಸ್ಮರಿಸುವ ದಿನವಲ್ಲ, ನಮ್ಮೊಳಗಿನ ಗುರುತ್ವವನ್ನು ಜಾಗೃತಗೊಳಿಸುವ ದಿನ. ಹೊರಗಿನ ಗುರು ದಾರಿಯನ್ನು ತೋರಿಸುತ್ತಾರೆ. ಸುಪ್ರೀಂ ಗುರು ನಡೆಯುವ ಶಕ್ತಿಯನ್ನು ನೀಡುತ್ತಾರೆ. ಹೊರಗಿನ ಗುರು ಜ್ಞಾನವನ್ನು ಕೊಡುತ್ತಾರೆ. ಸುಪ್ರೀಂ ಗುರು ಆ ಅಜ್ಞಾನವನ್ನು ಎಕ್ಸ್ಪೀರಿಯನ್ಸ್ ಆಗಿ ಪರಿವರ್ತಿಸುತ್ತಾರೆ. ಮನಸ್ಸು ಸಂಪೂರ್ಣ ಮೌನವಾದಾಗ, ಆತ್ಮ ಜಾಗೃತವಾದಾಗ ಸರ್ವೋಚ್ಚ ಗುರುವನ್ನು ನೋಡುವುದಿಲ್ಲ, ಅನುಭವಿಸುತ್ತೇವೆ. ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಹೊರಗೆ ಬಿಡಿ. ಈಗ ನಿಮ್ಮ ಸಾಕಾರ ದೇಹ ಪಾತ್ರದ ಕಡೆಗೆ ಅವೇರ್ನೆಸ್ ಇರಲಿ. ಕೈ ಮತ್ತು ಕಾಲುಗಳನ್ನು ಚಲಿಸಿ. ಸಿದ್ಧರಾದಾಗ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಇಂದು ಗುರು ಪೂರ್ಣಿಮೆಯ ಈ ಪವಿತ್ರ ದಿನದಲ್ಲಿ ಒಂದು ಸಂಕಲ್ಪ ಮಾಡೋಣ. ನಾನು ಹೊರಗಿನ ಬೆಳಕನ್ನು ಮಾತ್ರ ಹುಡುಕೋದಿಲ್ಲ, ನನ್ನೊಳಗಿನ ಬೆಳಕನ್ನು ಜಾಗೃತಗೊಳಿಸುತ್ತೇನೆ. I walk with the light of the Supreme Guru.
ಇಲ್ಲಿಯವರೆಗೆ ಮಾನವ ಜೀವನದಲ್ಲಿ ನನ್ನನ್ನು ಒಬ್ಬ ಮಾನವ ಎಂದು ತಿಳಿದು, ನನ್ನನ್ನು ಒಬ್ಬ ಮನುಷ್ಯ ಪ್ರಾಣಿ ದೇಹವೆಂದು ತಿಳಿದು, ಸ್ತ್ರೀ ಅಥವಾ ಪುರುಷನ ಸ್ಮೃತಿಯಲ್ಲಿ ನನ್ನಂತೆಯೇ ಇರುವ ಸಾಕಾರ ಗುರುವನ್ನ ಹುಡುಕುತ್ತಾ ಸ್ಥೂಲವಾದ ವಸ್ತು, ಪದವಿ, ಪಾತ್ರಕ್ಕೆ ಬೇಕಾದ ಅವಶ್ಯಕತೆಗಳನ್ನೇ ನಾನು ಆಶೀರ್ವಾದವೆಂದು ಭಾವಿಸುತ್ತಿದ್ದೆ. ಇದನ್ನೇ ಗುರುಕೃಪೆ ಎಂದು ಅನುಭವ ಮಾಡುತ್ತಿದ್ದೆ. ಆದರೆ ಹೊರಗಿನ ವಸ್ತುಗಳನ್ನು ಹುಡುಕುತ್ತಾ, ನನ್ನನ್ನು ದೇಹವೆಂದು ಭಾವಿಸುತ್ತಾ, ನಾನು ನನ್ನ ಸತ್ಯ ಪ್ರಕಾಶದಿಂದ ದೂರವಾಗಿ ಹೋಗಿದ್ದೆ. ಈಗ ನನಗೆ ಅರಿವಿಗೆ ಬಂದಿದೆ. ಸದ್ಗುರುವಿನ ಸತ್ಯ ಜ್ಞಾನದ ಸ್ಪರ್ಶದಿಂದ ಆತ್ಮಬೋಧವಾಗಿದೆ, ಅರಿವಾಗಿದೆ. ನಾನು ದೇಹವಲ್ಲ, ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ. ನಾನೊಂದು ಶುದ್ಧವಾದ ಚೇತನವಾಗಿದ್ದೇನೆ. ಇದೇ ಧ್ಯಾನ, ಇದೇ ಸತ್ಯ ಸದ್ಗುರುವಿನ ಮಂಗಲ ಮಿಲನವಾಗಿದೆ. ನಾನೀಗ ಈ ಅರಿವಿನೊಂದಿಗೆ, ಈ ಜಾಗೃತಿಯೊಂದಿಗೆ ನಡೆಯುತ್ತಿದ್ದೇನೆ. ನನಗೆ ಸಿಕ್ಕಿರುವ ಪಾತ್ರವು ನಾನಲ್ಲ, ನನಗೆ ಸಿಕ್ಕಿರುವ ಕಥೆಯೂ ನಾನಲ್ಲ. ನನ್ನ ಈ ಪಾತ್ರಕ್ಕೆ ಸಿಕ್ಕಿರುವ ವಸ್ತುಗಳು, ಸಂಬಂಧಗಳು ನನ್ನದಲ್ಲ. ನಾನು ಕೇವಲ ಸೈಲೆನ್ಸ್ ಆಗಿರುವೆ, ಶಾಂತಿಯಾಗಿರುವೆ. ಇದೇ ನನ್ನ ಸತ್ಯ. ಓಂ ಶಾಂತಿ, ಓಂ ಶಾಂತಿ.